ಸ್ನೇಹಿತರೆ, ಒಂದು 25 ಜನಕ್ಕಾಗುವಷ್ಟು ಟೊಮೆಟೊ ಬಾತನ್ನು ಇವತ್ತು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾರೆ ಭಟ್ರು. ಸೊ ಮತ್ತೆ ಯಾಕೆ ತಡ, ಬನ್ನಿ. ಟೊಮೆಟೊ ಬಾತ್ ಜೊತೆ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಎಷ್ಟು ಬೇಕಾಗುತ್ತೆ ಧನಿಯಾ ಪುಡಿ? ಈಗ ಹಾಕ್ತೀನಿ ನೋಡ್ಕೊಂಡು. ಹಂಗೆ ತೋರಿಸಿ. ಯಾವ್ದು ಪ್ಯಾಕೆಟ್ ಅದು? ಏನು? ಚಿಕನ್ ಮಸಾಲ, ಗರಂ ಮಸಾಲಾನಾ? ಮಟನ್ ಮಸಾಲ. ಸಿಗ್ತದೋ 1 ಲೀಟ್ರು. ಈಗ ಇದನ್ನು ಮೇಲ್ಗಡೆ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಆಗೋ ತನಕ ಬಿಡ್ತಾರೆ. ಈಗ ಸಿದ್ಧವಾಗಿದೆ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ದಾರೆ. ಸೊ ಈಗ ಸರ್ವ್ ಮಾಡೋದಷ್ಟೇ ಸ್ನೇಹಿತರೆ. ತುಂಬಾ ರುಚಿಯಾಗಿತ್ತು, ತುಂಬಾ ಚೆನ್ನಾಗಾಗಿತ್ತು. ಮಮ್ಮಿ ಇಲ್ಲಿ ಎಲ್ಲರಿಗೂ ಸರ್ವ್ ಮಾಡ್ತಿದ್ದಾರೆ, ನೋಡ್ತಾ ಇರ್ಬೋದು. ಒಂದು 25 ಜನ ಬ್ರೇಕ್ಫಾಸ್ಟ್ ಮಾಡಿದ್ವಿ ನಾವು. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿಯನ್ನು ಮಾಡಿದ್ರು. ತುಂಬ ರುಚಿಯಾಗಿತ್ತು. ಎರಡು ಕಾಂಬಿನೇಷನ್ ಸೂಪರ್. ಇದ್ರ ಜೊತೆಗೆ ಒಂದು ಬಜ್ಜಿ ಇದ್ಬಿಟ್ಟಿದ್ರಂತೂ ಇನ್ನೂ ಚೆನ್ನಾಗಿರೋದು. ಸೊ ಇವತ್ತಿನ ವಿಡಿಯೋನ ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.